ಸೊ ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 44,228 ಒಂದು ವೇಕೆನ್ಸಿಗಳ ಯಾರೆಲ್ಲ ನಮ್ಮ ಒಂದು ಕರ್ನಾಟಕದಿಂದ ಈ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ವೈಟ್ ಅನ್ನ ಮಾಡ್ತಿದ್ರು. ಫೈನಲಿ ನಿಮ್ಮ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ತಾವೇನಾದ್ರೂ ಇನ್ನು ಈ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಿಲ್ಲ ಅಂದ್ರೆ ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಸಿಗುತ್ತೆ. ಅಲ್ಲಿಂದ ತಾವು ಏನೋ ಒಂದು PDF ಫಾರ್ಮೆಟ್ ಅಲ್ಲಿ ಪ್ರತಿ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಎಸ್ಪೆಷಲಿ ನಮ್ಮ ಒಂದು ಕರ್ನಾಟಕದ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ PDF ಫಾರ್ಮೆಟ್ ಅಲ್ಲಿ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಈಸಿಯಾಗಿ ತಾವು ಚೆಕ್ಔಟ್ ಅನ್ನ ತಾವು ಮಾಡಬಹುದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಬ್ರದರ್, ನಮ್ಮದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ಈ ಒಂದು 6th ಮೆರಿಟ್ ಲಿಸ್ಟ್ ಅಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ. ಏನಾದ್ರೂ ಒಂದು 7th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರ. ಒಂದು ವೇಳೆ ಈ ಒಂದು 7th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಅಂದ್ರೆ ಯಾವಾಗ ಇದರ ಮತ್ತೊಂದು ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ, ಇದರ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಬ್ರದರ್ ಅಂತ ಬಹಳಷ್ಟು ಒಂದು ಕಮೆಂಟ್ಸ್ ಗಳು ಅನ್ನೋದು ಬಂದಿದ್ದಾವೆ. ನೋಡಿ ಸ್ನೇಹಿತರೆ, ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಗೆ ಕಂಪೇರ್ ಅನ್ನ ಮಾಡಿದ್ರೆ ಬೇರೆ ಒಂದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಪ್ರತಿ ಒಂದು ವರ್ಷಕ್ಕೆ ಒಂದು ನೋಟಿಫಿಕೇಶನ್ ಅಥವಾ 2 ವರ್ಷಕ್ಕೆ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಬಟ್ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನಿಲ್ಲ ಅಂದ್ರೂ ಪ್ರತಿ ಒಂದು ವರ್ಷಕ್ಕೆ 2 ರಿಂದ 3 ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಸೊ ಹಾಗಾದ್ರೆ 2025 ಮೊದಲನೇ ಒಂದು ನೋಟಿಫಿಕೇಶನ್ ಯಾವಾಗ ಮತ್ತು ಎಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದೀನಿ. ತಾವೇನಾದರೂ ಚಾನಲ್ಗೆ ಹೊಸಬ್ರಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಅನ್ನೋದು ಮಾಡಿಬಿಡಿ. ಏನಕ್ಕಂದ್ರೆ ಪ್ರತಿದಿನ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಅಪ್ಡೇಟ್ ಗಳನ್ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ತಾವು ಮೊದಲನೇದಾಗಿ ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಕರ್ನಾಟಕ ಸರ್ಕಲ್ ಲಿಸ್ಟ್ 6 ಅಂತ ಒಂದು ಮೆನ್ಷನ್ ಅನ್ನ ಮಾಡಿ ಒಂದು ಡೀಟೇಲ್ ಆಗಿರುವಂತಹ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಸಿಂಪಲ್ ಆಗಿ ಇದರ ಬಗ್ಗೆ ಏನೋ ಒಂದು ಕೆಲವೊಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿ ನಂತರ ನಿಮ್ಮ ಒಂದು 7th ಮೆರಿಟ್ ಲಿಸ್ಟ್ ಮತ್ತು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಅನ್ನ ಕೊಡ್ತಾ ಇದೀನಿ. ದಯವಿಟ್ಟು ಹೇಳ್ತಾ ಇದೀನಿ, ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಎಸ್ಪೆಷಲಿ ಈ ಬಾರಿ ನಮ್ಮದು ಒಂದು ಸೆಲೆಕ್ಷನ್ ಆಗಿಲ್ಲ ಅಂತ ಯಾರೆಲ್ಲ ಇದ್ರಿ ಅವರೆಲ್ಲರೂ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ಪ್ರಯತ್ನವನ್ನ ಮಾಡಿ. ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸುಮಾರು 199 ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ ನಮ್ಮ ಒಂದು ಕರ್ನಾಟಕದಿಂದ. ಓಕೆನಾ, ಕೆಲವೊಂದು ಡಿವಿಷನ್ಸ್ ಗಳಲ್ಲಿ ಇಂತಿಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು, ಮತ್ತೊಂದು ಒಂದು ಡಿವಿಷನ್ ಅಲ್ಲಿ ಇಂತಿಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು, ಫೈನಲ್ ಆಗಿ ಸುಮಾರು ನೋಡಬಹುದು ತಾವು 200 ಒಂದು ಕ್ಯಾಂಡಿಡೇಟ್ಸ್ ಗಳು ಇಲ್ಲಿ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಈ ಒಂದು 6th ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಪಡ್ಕೊಂಡಿದ್ದಾರೆ. ಓಕೆನಾ, ಈಗ ಈ ಒಂದು 199 ಒಂದು ಕ್ಯಾಂಡಿಡೇಟ್ಸ್ ಗಳು ಯಾರೆಲ್ಲ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದೀರಿ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ನೋಡಬಹುದು SMS ಇಮೇಲ್ will be sent to the registration mobile number and email address ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು SMS ಬಂದಿರುತ್ತೆ, ಒಂದು ಮೇಲ್ ಬಂದಿರುತ್ತೆ. ಓಕೆನಾ, ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಅಂದ್ರೆ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ತಗೊಂಡು ಹೋಗಬೇಕಾಗಿರುತ್ತೆ ಎಂಬುದರ ಬಗ್ಗೆ ಒಂದು ಮೇಲ್ ಅಥವಾ ಒಂದು SMS ಅಲ್ಲಿ ತಮಗೆ ಒಂದು ಕಳಿಸಿಕೊಟ್ಟಿರ್ತಾರೆ. ತಾವು ಇಲ್ಲಿ ದಿ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಶುಡ್ ಗೆಟ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಥ್ರೂ ಡಿವಿಷನಲ್ ಹೆಡ್ ಮೆನ್ಷನ್ ಅಗೇನ್ಸ್ಟ್ ದೇರ್ ನೇಮ್ಸ್ ಆನ್ ಆರ್ ಬಿಫೋರ್ 14/1/2024 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ನಾಳೆ ತಿಂಗಳು 14ನೇ ತಾರೀಕಿನ ಒಂದು ಒಳಗಡೆ ಯಾರೆಲ್ಲ ಈ ಒಂದು 6th ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಈ ಒಂದು ಡೇಟ್ ನ ಒಂದು ಒಳಗಡೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ತಾವು ಇಲ್ಲಿ ಒಂದು ಮಾಡ್ಕೊಂಡು ಬರಬೇಕಾಗಿರುತ್ತೆ. ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ದ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ಫಾರ್ ವೆರಿಫಿಕೇಶನ್ ಅಲಾಂಗ್ ವಿತ್ ಒರಿಜಿನಲ್. ಓಕೆನಾ, ಒರಿಜಿನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಅಂತ ಆಲ್ರೆಡಿ ನಾನು ಬಹಳಷ್ಟು ಬಾರಿ ಹೇಳಿದ್ದೀನಿ. ಓಕೆನಾ, ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ಎರಡು ಒಂದು ಫೋಟೋ ಕಾಪೀಸ್ ಅನ್ನ ಸೆಲ್ಫ್ ಅಟ್ಯಾಚ್ ಲಿಸ್ಟ್ ಅನ್ನ ಮಾಡಿಕೊಂಡು ತಾವು ಅಲ್ಲಿ ತಾವು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಇಷ್ಟು ತಾವು 6th ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಈ ಒಂದು ಕೆಲಸವನ್ನ ತಾವು ಇಲ್ಲಿ ಮಾಡಬೇಕಾಗಿರುತ್ತೆ. ಬ್ರದರ್, ಈಗ ನಮ್ಮ ಒಂದು 7th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರ ಅಂದ್ರೆ ಖಂಡಿತವಾಗಿ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇದೀನಿ. ಯಾವುದೇ ಒಂದು ಕಾರಣಕ್ಕೂ ಇಲ್ಲಿ ಒಂದು 7th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಲ್ಲ. ಕಾರಣ ಏನಂದ್ರೆ ಈ ತಿಂಗಳು 31ನೇ ತಾರೀಕು ಅಂದ್ರೆ ಇವತ್ತೇ ಈ ಒಂದು 44,228 ಒಂದು ವೇಕೆನ್ಸಿಗಳ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಏನಿದೆ ಇದು ಒಂದು ಎಂಡ್ ಆಗಿದೆ, ಮುಕ್ತಾಯ ಆಗಿದೆ. ಇನ್ನ ಮುಂದೆ ಯಾವುದೇ ರೀತಿಯಂತಹ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್
ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ, ಬದಲಾಗಿ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಥವಾ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳು ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ನಾಳೆ ತಿಂಗಳು. ಓಕೆನಾ, ನಾಳೆ ತಿಂಗಳು ಜನವರಿಯಲ್ಲಿ ಲಾಸ್ಟ್ ವೀಕ್ ನಲ್ಲಿ ಆಲ್ಮೋಸ್ಟ್ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಯಾರೆಲ್ಲ ನಮ್ದು 60% ಇದೆ, 70% ಇದೆ, 80% ಅಂತ ಯಾರೆಲ್ಲ ಇದ್ರಿ, ಪ್ರತಿಯೊಬ್ಬರು ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ಪ್ರಯತ್ನವನ್ನ ಮಾಡಿ. ಏನಕ್ಕಂದ್ರೆ ಇಲ್ಲಿ ಒಂದು ಲಾಜಿಕ್ ಏನಂದ್ರೆ ಆಲ್ಮೋಸ್ಟ್ 100%, 99% ಮತ್ತು 98% ಈ ರೀತಿಯಾಗಿರುವಂತಹ ಒಂದು ರಿಸಲ್ಟ್ಸ್ ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಆಲ್ರೆಡಿ ಒಂದು ಸೆಲೆಕ್ಷನ್ಸ್ ಆಗೋಗಿದೆ ಈ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ವರ್ಗು. ಓಕೆನಾ, ಈಗ ಮಿಕ್ಕಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡ್ಕೊಂಡು ಬರ್ತಾ ಇದೀರಾ, ಅವರೆಲ್ಲ ಒಂದು ಸೆಲೆಕ್ಷನ್ ಆಗದೆ ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಏನು ತಾವಿದ್ದೀರಾ, ಅವರ ಒಂದು ಪ್ರತಿಯೊಬ್ಬರ ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಸೆಲೆಕ್ಷನ್ ಅನ್ನೋದು ಖಂಡಿತವಾಗಿ ಇಲ್ಲಿ ಆಗುತ್ತೆ. ಓಕೆ, ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಆಲ್ರೆಡಿ ನಾನು ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಟ್ಟಿದ್ದೀನಿ. ನಾಳೆ ತಿಂಗಳು ಏನು ಒಂದು 14/1/2025 ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಲಾಸ್ಟ್ ಡೇಟ್ ಏನಿದೆ, ಅದನ್ನ ಬಿಟ್ಟು ಏನೋ ಒಂದು ಜನವರಿಯ ಒಂದು ಲಾಸ್ಟ್ ಏನೋ ಒಂದು ಮೂವ್ಮೆಂಟ್ ನಲ್ಲಿ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಅದರ ಮುಂಚೆ ಬಹಳಷ್ಟು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಓಕೆನಾ, ಕೆಲವೊಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ, ನಾವು ಇಷ್ಟು ಒಂದು ವೇಕೆನ್ಸಿ ರಿಲೀಸ್ ಅನ್ನ ಮಾಡ್ತೀವಿ ಅಂತ. ಸೊ ಪ್ರತಿ ಒಂದು ನೋಟಿಸ್ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು, ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಾವು ಈ ಒಂದು ಚಾನಲ್ ಮುಖಾಂತರ ತಮಗೆ ನಾನು ಈಸಿಯಾಗಿ ನಾನು ಕೊಡ್ತಾ ಇರ್ತೀನಿ. ಓಕೆನಾ, ಈ ಒಂದು 6th ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಪ್ರತಿಯೊಬ್ಬರಿಗೂ ಕಂಗ್ರಾಚುಲೇಷನ್ಸ್. ಯಾರೆಲ್ಲ ಈ ಒಂದು 6th ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ರಿ, ದಯವಿಟ್ಟು ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ತಿಳಿಸೋಕೆ ತಾವು ಪ್ರಯತ್ನವನ್ನ ಮಾಡಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.